ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಧನುಷ್ ನಟನೆಯ ಹೊಸ ಸಿನಿಮಾ ಇಡ್ಲಿ ಕಡೆಯ ಬಗ್ಗೆ ಮಾತಾಡೋಣ. ಈ ಸಿನಿಮಾ ಮುರುಗನ್ ಅಂದರೆ ಧನುಷ್ ಅವರ ಕಥೆ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರುತ್ತಾರೆ. ಆದರೆ ಕುಟುಂಬದ ಹಳೆಯ ಇಡ್ಲಿ ಅಂಗಡಿಗಾಗಿ ಊರಿಗೆ ಹಿಂತಿರುಗಬೇಕಾದ ಸನ್ನಿವೇಶ ಬರುತ್ತದೆ. ಅವನು ಕುಟುಂಬ, ಹಳೆಯ ಸ್ನೇಹಗಳು ಮತ್ತು ಜೀವನದ ಅರ್ಥವನ್ನು ಮತ್ತೆ ಹುಡುಕುತ್ತಾನೆ. ಕಥೆ ಸಿಂಪಲ್ ಆದರೂ ತುಂಬಾ ಹೃದಯಕ್ಕೆ ತಟ್ಟುತ್ತದೆ. ಧೃಷ್ ಎಂದಿನಂತೆ ನೈಸರ್ಗಿಕ ಅಭಿನಯ ಕೊಟ್ಟಿದ್ದಾರೆ. ನಿತ್ಯಾ ಮೆನನ್ ಅವರ ಪಾತ್ರ ತುಂಬಾ ಕ್ಯೂಟ್ ಮತ್ತು ಪ್ರಾಮಾಣಿಕ. ಜಿ.ವಿ. ಪ್ರಕಾಶ್ ಅವರ ಸಂಗೀತ ಮತ್ತು ಕಿರಣ ಕೌಶಿಕ್ ಅವರ ಕ್ಯಾಮರಾ ವರ್ಕ್ ಚಿತ್ರಕ್ಕೆ ಹೊಸ ಜೀವ ಕೊಡುತ್ತೆ. ಕೆಲವು ದೃಶ್ಯಗಳು ನಿಧಾನಗತಿಯಲ್ಲಿದ್ದರೂ ಒಟ್ಟಾರೆ ಸಿನಿಮಾ ಚೆನ್ನಾಗಿ ಮೂಡಿದೆ. ಹೃದಯಸ್ಪರ್ಶಿ ಕಥೆ, ಫ್ಯಾಮಿಲಿ ಎಮೋಷನ್, ಧನುಷ್ ಅಭಿನಯ ಇವೆಲ್ಲ ಈ ಚಿತ್ರವನ್ನು ನೋಡಲೇಬೇಕಾದಂತ ಮಾಡುತ್ತವೆ. ಕೆಲ ದೃಶ್ಯಗಳು ಸ್ವಲ್ಪ ಹಳೆಯ ಶೈಲಿಯಲ್ಲಿದ್ದರೂ ಸಿನಿಮಾ ಮನಸ್ಸಿಗೆ ಹತ್ತಿರವಾಗುತ್ತೆ. ನಾನು ಇಡ್ಲಿ ಕಡೆಯಾಗೆ 5ರಲ್ಲಿ 3.5ರಿಂದ 4 ಸ್ಟಾರ್ ಕೊಡ್ತೀನಿ. ಹೃದಯ ತಟ್ಟುವ ಫ್ಯಾಮಿಲಿ ಸಿನಿಮಾ ನೋಡ್ಬೇಕಾ? ಇದನ್ನ ತಪ್ಪದೆ ನೋಡಿ.